ಹಾಂ ಸರಿ ಇದೆ ಸರ್, ಇದೆ ವಿಡಿಯೋ ಮಾಡ್ಕೊಂಡಿದ್ದೆ. ಹಾಂ ಈ ಥರದಲ್ಲ 2-3 ಇಟ್ಕೊಂಡಿದ್ರು. ಲಾಂಗ್ ಬೇರೆ ತಮಾಷೆ ಇರ್ತೀರಾ? ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ಇರ್ತಾರೆ? ತಗೋತೀನಪ್ಪ ಬಾ ತಗೋ ಸರ್. ಹೆಚ್ಚು ಕಮ್ಮಿ ಯಾರು ಈಗ ಎಲ್ಲ ಹೋಗ್ತೀವಲ್ಲ, ಯಾರು ಇರಲ್ಲ. ಯಾವನ ಬಂದು ಏನೋ ಮಾಡ್ದ ತಗೋತೀಯಾ ಹೇಳು, ಅದಕ್ಕೆ ಆನ್ಸರ್ ಮಾಡ್ತೀನಿ. ನೀನು ಜವಾಬ್ದಾರಿ ತಗೊಂಡಿರ್ ತಗೋ. ಯಾರು ನೀನು ಹೋಗಿದ್ದು ಮನೆ ಕೋತೀಯಾ? ಏನೇ ಹೆಚ್ಚು ಕಡಿಮೆ ಜವಾಬ್ದಾರಿ ತಗೋತೀಯ ನೀನು? ಬೇರೆ ಬಂದು ಅವ್ರಿಗೆ ಬೇಕು ಅಂತಾನೆ ಮಾಡ್ತಾರೆ. ಇಡೀ ರಾಷ್ಟ್ರಕ್ಕೆ ಅದನ್ನೇ ಹಣ ಕೇಳ್ತಾರೆ. ಈಗ ನಾವುಗಳು ಹೋಗ್ತೀವಿ, ಬೇರೆ ಬಂದು ಅದಕ್ಕೆ ನೀನು ಜವಾಬ್ದಾರಿ ತಗೊಳಕ್ ಆಗುತ್ತಾ? ನಿನ್ ಸತ್ತಲ್ಲ ಅಧಿಕಾರಿಗಳು ಪಾಪ ಅವ್ರು ಓಡಾಡ್ಬೇಕು, ನೀವು ಮಾಡಕ್ ನಾನು ಹೇಳ್ತಾ ಇರೋದು ನೋಡು. ಈಗ ನಿಮ್ದು ಹೋರಾಟ ಮಾಡೋ ನೀವು ಹೋರಾಟ ಮಾಡ್ರಿ, ನಿಮ್ಗೆ ಹಕ್ಕಿಗೆ ಏನ್ ಬೇಕಾದ್ರೆ ಪಡ್ಕೊಡ್ರಿ. ಅದಕ್ಕೆ ನಾವು ನಿಮ್ಮ ಹಿಂದೆ ಇಟ್ಕೋತೀವಿ. ತೆಗಿಯಪ್ಪ, ಏನು ವಿಡಿಯೋ ಮಾಡ್ತೀಯಪ್ಪ? ಏನು ವಿಡಿಯೋ ಮಾಡ್ತೀಯಾ? ಯಾಕೆ ವಿಡಿಯೋ ಮಾಡ್ತೀಯಾ? ನಿಂದ ಅದು ಪ್ರಾಪರ್ಟಿ ಕೊಡು, ಡಾಕ್ಯುಮೆಂಟು ಈಸ್ಕೊಡ್ರಿ ಮೊಬೈಲ್ ಅಂತ. ಅವರೆಲ್ಲ ಹೆಂಗಸುಗಳ ನಿಂತವ್ರೆ, ಎಲ್ಲ ವಿಡಿಯೋ ಮಾಡವ್ರೆ. ಒಬ್ರಿಗೂ ಕೆಟ್ಟ ಮಂದಿ ಮಾತಾಡಿಲ್ಲ. ಆ ಅಪ್ಪನಿಗೂ ಅಷ್ಟೇ, ಯಾರು ಫುಲ್ಗಿದ್ರಲ್ಲ ಅಣ್ಣ ಬಿಸ್ತೀನಿ ಅಂದರು, ಅಣ್ಣ ನೀವು ಬಿಚ್ಕೊಡ್ರಿ, ನಾವು ಕೆಟ್ಟ ಮಂದಿ ಮಾತಾಡಲ್ಲ ಅಣ್ಣ ಆಯ್ತಾಯ್ತಾ. ನಮ್ಮ ಬೈಕ್ ಕೆಟ್ಟ ಮಾತು ಬರೋಲ್ಲ, ಅವ್ರದ್ದು ನಾವು ಬೈಸ್ಕೊಂಡು ಕಡಿಯಿಲ್ಲ. ನಾವು ಬಂದಿದ್ದ ಕೆಲಸನೂ ಜಾಗ ಖಾಲಿ ಮಾಡ್ತಿದ್ದೀವಿ. ಅವೆಲ್ಲ ಬಿಚ್ಕೊಳ್ಳಿ, ದಯವಿಟ್ಟು ಬಿಚ್ಕೊಳ್ಳಿ ಅಣ್ಣ. ನಾನು ಇವಾಗ ಅಣ್ಣ ಅಂತ ಹೇಳ್ತೇನೆ, ಬಿಚ್ಕೊಳ್ಳಿ. ಮಾಡ್ಕೋಬೇಡಿ. ಮ್ಯಾಲ ಹತ್ತಿ ಯಾವನಾರು ಕೈ ಕಾಲು ಮುರ್ಕ ಬಿದ್ದ ಆಗ ಹೆಂಡ್ರ ಮಕ್ಳಿಗೆ ಎಲ್ಲ ಸೀಟ್ ಬಂಡವಾಳ ಕೊಟ್ಟಾಗ ಮನ್ಸನ್ ಕೊಳ್ಳವಷ್ಟು ನೀನ್ ಹಂಗಾರ ಇದೀಯ ಅಣ್ಣ. ಹಂಗಾರ ನಿಮ್ಗೆ ಏನಾದ್ರು ಬಂಡವಾಳ ಹಾಕಿದ್ದೀರಾ? ಈ ತರ ಮಾತಾಡಕ್ ಹೋಗ್ಬೇಡ, ಒಂದ್ 10 ಗಂಟೆವರೆಗೂ ಟೈಮ್ ಕೊಡು ಅಂತ ಕೇಳಿತ್ತು ನಾವು. ನಾನು ಅದನ್ನ ನಿಮ್ಗೆ ಹೇಳ್ತಾರೆ. ತಪ್ಪಲ್ವಾ ನಿಮ್ದು? ನಮ್ ಕೆಲಸ ಅದೇ ಅಕ್ಕ. ನಿಮ್ ಕೆಲಸ ವಿಡಿಯೋ ಮಾಡ್ಕೊಳ್ಳಿ. ನಾವು ಅಂತವ್ರೆ ಬಂದಿ ಯಾರು ಮೆಟ್ರೋ ಇಸ್ಕೋದ್ನಾ ಇಲ್ಲ ಯಾರು ಕೆಟ್ಟ ಮಂದಿ ಮಾತಾಡ್ದ ಡಾಲರ್ಸ್ ಕಾಲೋನಿ, ಬಸವನಹಳ್ಳಿ ಡಾಲರ್ಸ್ ಕಾಲೋನಿ ಲೇಔಟ್ ಲೆಫ್ಟ್ ಸೈಡಲ್ಲಿ ಒಂದು 20 ಗುಂಟೆ ಜಾಗದಲ್ಲಿ ಹರಿಜನ ಕೇರಿ ಅಂತ ಮೆನ್ಷನ್ ಆಗಿರುತ್ತೆ ಗ್ರಾಮ ನಕ್ಷೆಯಲ್ಲಿ. ಆ ಹರಿಜನ ಕೇರಿಲಿ ಒಂದು 30 ಜನ ಫ್ಯಾಮಿಲಿ ಬಂದು ಉಳ್ಕೊಂಡಿರ್ತೀವಿ. 30 ಜನದಲ್ಲಿ ಒಟ್ಟು 300 ಜನ ಇಲ್ಲಿ ವಾಸ ಇರ್ತೀವಿ. 15-20 ಅನ್ನಂಗೆ ತಗೊಂಡು ಇಷ್ಟು ಜಾಗದಲ್ಲಿ ನಿನ್ನೆ ಸಂಜೆ ಪೊಲೀಸ್ ಅಧಿಕಾರಿಗಳು ಮತ್ತು ಪುರಸಭೆಯವರು ಬಂದ್ಬಿಟ್ಟು ಈ ಜಾಗದಲ್ಲಿ ಯಾರು ಇರಬೇಡಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಅಲ್ಲಿ ಅಡ್ಡಗಟ್ಬಿಟ್ಟು ಎಲ್ಲರನ್ನ ಅಲ್ಲಿಗೆ ಲಾಠಿ ಹಿಡ್ಕೊಂಡು ಓಡಿಸಿ ನಮ್ಮನ್ನು ಮೇಲೆ ನಿಲ್ಲಿಸಿ ಬಂದೆಲ್ಲ ಶೀಟೆಲ್ಲ ಹೊಡೆದಾಕಿದ್ದಾರೆ. ನೋಡಿ ಶೀಟೆಲ್ಲ ಹೊಡೆದಾಕಿದ್ದಾರೆ. ಸುಮಾರು ಬಡ್ಡಿ ಸಾಲ ಮಾಡಿ ತಂದಿರೋದು ನೋಡಿ. ಕಂಬ ಎಲ್ಲ ಮುರಿದಾಕಿದ್ದಾರೆ ನೋಡಿ. ಇವೆಲ್ಲ ಶೀಟೆಲ್ಲ ಮುರಿದಾಕಿ ಅಡುಗೆ ಸಾಮಾನು ಎಲ್ಲನೂ ಕಿತ್ತಾಕಿ ಈ ಥರ ಟಾರ್ಪಲೆಲ್ಲ ಇದು ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಭಾಗದಲ್ಲಿ ಬೆಂಕಿ ಹಚ್ಚೋಗಿದ್ದಾರೆ ಟಾರ್ಪಲಿಗೆ. ಮತ್ತು ಅದಾದಮೇಲೆ ರಾತ್ರಿ ಮತ್ತೆ ಮಲಗಿರ್ತೀವಿ. ಮತ್ತು ಅಂಬೇಡ್ಕರ್ ಫೋಟೋ ಪೊಲೀಸ್ ಅಧಿಕಾರಿ ವನದರಾಜ್ ಅಂಬೇಡ್ಕರ್ ಫೋಟೋ ತೆಗೆದು ಜೀಪೊಳಗೆ ಇಟ್ಕೊಂಡಿರ್ತಾನೆ. ಅದಾದ ನಂತರ ನಮ್ಮ ಸಕಲೇಶ್ಪುರದ ಏನು ಹಳೆ ಕೌನ್ಸಲರ್ ಏನಿದ್ರು ಮುಖೇಶ್ ಶೆಟ್ಟಿ, ಅವ್ರ ಹೆಸರು ಹೇಳಿರ್ತಾರೆ. ರಾತ್ರಿ ಯಾರೋ ಒಂದು 6 ಜನ ಎರಟಿಕಾ ಕಾರಲ್ಲಿ ಬಂದಿರೋದು, 6 ಜನ ರೌಡಿಗಳು ಬಂದಿದ್ದಾರೆ. 6 ಜನ ರೌಡಿಗಳು ಬಂದು ಇಲ್ಲಿ ಜಾಗದಲ್ಲಿ ಯಾರು ಇರಬೇಡಿ ಅಂತೇಳಿ ತಲವಾರು ಮತ್ತು ಹಾಕಿ ಸ್ಟಿಕ್ಕು ಮತ್ತು ಕಬ್ಬಿಣದ ರಾಡ್ ಇವೆಲ್ಲ ತಂದಿದ್ದಾರೆ. ಅದರದ್ದೆಲ್ಲ ವೀಡಿಯೋಗಳೆಲ್ಲ ಇದೆ, ಅವೆಲ್ಲ ವೀಡಿಯೋಗಳೆಲ್ಲ ಸಮೇತ ಇದೆ. ಮತ್ತು ರಾತ್ರಿ ಎಲ್ಲ ಸುಮಾರು ಟಾರ್ಪಲೆಲ್ಲ ಹರಿದಾಕಿ ರಾತ್ರಿ ಬೆಂಕಿಯೆಲ್ಲ ಕೊಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬೇಡಿ ಅಂತೇಳಿ ವಾರ್ನ್ ಮಾಡೋಗಿದ್ದಾರೆ. ಇಲ್ಲಿ ಏನು ಇವರಿಗೆಲ್ಲ ಬ್ಯಾಕ್ ಸಪೋರ್ಟಾಗಿ ನಿಂತಿರೋದು ಸಕಲೇಶ್ಪುರದ ಈಗಿನ MLA ಸಿಮೆಂಟ್ ಮಂಜು ಅವರ ಪರವಾಗಿ ಇರ್ತಾನೆ. ಮತ್ತು ಮುರಳಿ ಮೋಹನ್ ಸಹಿತ ಅವ್ರ ಪರವಾಗಿ ಇರ್ತಾನೆ. ಮತ್ತು ಇಲ್ಲಿರೋರು ನೋಡಿ, ಇಲ್ಲಿ ಮನೆ ಕಾಣ್ತಿದ್ದಿಲ್ಲ, ಈ ಮನೆಯವರು ಮತ್ತು ಅಲ್ಲಿ ಕೆಳಗಡೆ ಟ್ಯಾಂಕಿ ಈ ಸೈಡಲ್ಲಿ ಏನಿದ್ದಾರೆ ಇವರು ನಮ್ಮ ದಲಿತರ ವಿರೋಧಿ. ಇವರೇ ಈ ಜಾಗ ಆಕ್ರಮಿಸ್ಕೊಂಡಿರೋದು, ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ಕೊಂಡಿರೋದು ನೋಡಿ. ಇಲ್ಲೆಲ್ಲ ಮುರಿದಾಕಿದ್ದಾರೆ. ಇವರು ರಾಜಕಾರಣಿಗಳು. ಈಗೇನು ಮುರಳಿ ಮೋಹನು, ಸಿಮೆಂಟ್ ಮಂಜು ಇದ್ದಾರೆ BJP ಶಾಸಕರು, ಮತ್ತು ಮುರಳಿ ಮೋಹನು ಇವರೆಲ್ಲ ಸೇರ್ಕೊಂಡು ದಲಿತರಿಗೆ ಬೆನ್ನೆಲುಬಾಗಿಲ್ಲ. ಇವರು ದಲಿತರ ವಿರೋಧಿ ಸಿಮೆಂಟ್ ಮಂಜು. ಅವನು ಹೇಳೋಕ್ಕೆ ಅಷ್ಟೇ, ನಮ್ಮ ಜಾತಿ ನಮ್ಮ ಕುಲ ಅಂದ್ಕೊಂಡು ಓಟ್ ತಗೊಂಡು ಅಷ್ಟೇ, ನಮ್ಮ ಪರವಾಗಿಲ್ಲ. ಅವನು ಬೆನ್ನಿಂದೆ ಭಾರಿ ಆಟಾಡ್ತಿದ್ದಾನೆ.
ವನದರಾಜು ಪೊಲೀಸವ್ರಿಗೆ DSPಗೆಲ್ಲ ಇವನೇ ಹೇಳಿದ್ದಾನೆ ಕೇಸ್ ಮೇಲೆ ಕೇಸ್ ಹಾಕಿ ಇಲ್ಲಿ ಯಾರ್ಯಾರು ಇದ್ದಾರೆ ಯಾರು ಸುದೀಪನವ್ರ ಮೇಲೆ ಮತ್ತು ಪ್ರೀತಮ್ಮನವ್ರ ಮೇಲೆ ಭಾರತಾಂಬ ಹುಡುಗನ ಮೇಲೆ ಸುಮ್ಮನೆ ಕೇಸ್ ಆಗ್ತಾಯಿದೆ. ಈಗ ಆಲ್ರೆಡಿ ಇಬ್ಬರ ಮೇಲೆ 2 ಕೇಸ್ ಆಲ್ರೆಡಿ ದಾಖಲಾಗಿದೆ. ಮತ್ತೊಂದು ಕೇಸ್ ಯಾವುದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವುದ್ಯಾವ್ದು ಹಾಕಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಯಾರು ಮಲ್ಲಿಗೆ ಅನ್ನೋರು ಮತ್ತು ಉದೇಶ್ ಮತ್ತು ಇನ್ನೊಬ್ರು ಯಾರು ಇವರೆಲ್ಲ ಸೇರ್ಕೊಂಡು ರಾಜಕಾರಣಿಗಳು ಸೇರ್ಕೊಂಡು ಹಳೆ ಕೌನ್ಸಲರು ಮುಖೇಶ್ ಶೆಟ್ಟಿ ಸೇರ್ಕೊಂಡು ಇವರೆಲ್ಲ ಸೇರ್ಕೊಂಡು SC/STಗಳಿಗೆ ಸೇರ್ಬೇಕಾಗಿರೋದು ಹರಿಜನ ಕೇರಿ ಏನು 20 ಗುಂಟೆ ಇದೆ ಡಾಲರ್ಸ್ ಕಾಲೋನಿಯಿಂದ ಒಳಗೆ. ಆ 20 ಗುಂಟೆಯಲ್ಲಿ 30 ಮನೆ ಮಾಡ್ಕೊಂಡಿರ್ತಾರೆ. ಆ 30 ಮನೇಲಿ 300 ಜನ ಇರ್ತಾರೆ. ಒಂದೊಂದು ಮನೇಲಿ 5 ಜನ 6 ಜನ 4 ಜನ ಹಿಂಗೆಲ್ಲ ಇರ್ತಾರೆ. 300 ಜನನೂ ಓಡಿಸಿರ್ತಾರೆ. ನೆನ್ನೆ ಓಡಿಸಿ ಇವೆಲ್ಲ ಮುರಿದಾಕಿ ಶೀಟೆಲ್ಲ ಹೊಡೆದಾಕಿ ಬಡ್ಡಿ ಸಾಲ ಮಾಡಿ ತಂದಿರ್ತೀವಿ. ಇದನ್ನೆಲ್ಲ ಮುರಿದಾಕಿ ನಾಶ ಮಾಡಿ ರಾತ್ರಿ ಬೆಂಗಳೂರಿಂದ ರೌಡಿಗಳು ಕರೆಸಿ ಇದು ಹಾಕಿ ಸ್ಟಿಕ್ಕು ರಾಡ್ನಿಂದ ಹೊಡೆದು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾರೆ. ಇಲ್ಲಿ ನಮಗೆ ಯಾವುದೇ ಸಂಘ ಸಂಸ್ಥೆಗಳು ಯಾವುದೇ ದಲಿತ ಪರ ಸಂಘ ಸಂಸ್ಥೆಗಳು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ಳಿಲ್ಲ. ಯಾರು ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ. ನಾವು ಈ ಸಕಲೇಶಪುರದಲ್ಲಿ ಬದುಕಬೇಕಾ ಸಾಯ್ಬೇಕಾ ಗೊತ್ತಾಗ್ತಾಯಿಲ್ಲ. ಪೊಲೀಸರು ನಮ್ಮನ್ನು ತಿರುಗಾಡೋಕ್ಕೂ ಬಿಡ್ತಾಯಿಲ್ಲ. ಕೆಲವ್ರನ್ನ ಸುಮ್ಮನೆ ಕೇಸ್ ದಾಖಲು ಮಾಡ್ತಾಯಿದ್ದಾರೆ. ಮತ್ತು ಅಂಬೇಡ್ಕರ್ ಫೋಟೋ ಮುಖ್ಯವಾಗಿ ಅವರಿಗೆ ಯಾವ ಕಾನೂನಿದೆ ಅಂಬೇಡ್ಕರ್ ಫೋಟೋ ತೆಗ್ದು ಅವರು ಪೊಲೀಸ್ ಜೀಪಿಗೆ ಎತ್ಕೊಂಡೋಗಿ ಹಾಕೋದು. ನೋಡಿ ಈ ಚೇರಲ್ಲಿ ಇದ್ದಿತ್ತು ಅಂಬೇಡ್ಕರ್ ಫೋಟೋ ಬೀಳಿಸಿ ಎತ್ಕೊಂಡು ಜೀಪಿಗೆ ಹಾಕ್ಕೊಂಡು ಹೋಗಿದ್ದಾರೆ. ನಾವೇನಾದ್ರು ಮಾತಾಡೋಕೆ ಹೋದರೆ ಲಾಠಿ ಚಾರ್ಜ್ ಮಾಡೋಕ್ಕೆ ಬರ್ತಾರೆ. ಮುಖ್ಯವಾಗಿ ಸಕಲೇಶಪುರ ವನದರಾಜ್ ಪೊಲೀಸ್ ಅಂತ ಇದ್ದಾರೆ. ಅವರು ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ. ಮತ್ತು BJP ಇಲ್ಲಿ BJP ಸಿಮೆಂಟ್ ಮಂಜು ಅವನದು ಸಹಕಾರ ಇದೆ ಈ ಲೇಔಟ್ ಜಾಗದವರಿಗೆ. ಮತ್ತು ಮುರಳಿ ಮೋಹನು ಕಾಂಗ್ರೆಸ್ ಪಕ್ಷ ಅವನು ಸಪೋರ್ಟ್ ಮಾಡ್ತಾಯಿದ್ದಾರೆ ಈ ಜಾಗದವ್ರಿಗೆ. ಇವರೆಲ್ಲ ಅದರ್ ಕ್ಯಾಸ್ಟು ಅಲ್ಲಿರೋರೆಲ್ಲ SC/STಗಳಿಗೆ ಭಾರಿ ತೊಂದರೆ ಕೊಡ್ತಾಯಿದ್ದಾರೆ. ಇಲ್ಲಿ ತಿರ್ಗಾಡೋಕೆ ಬಿಡ್ತಾಯಿಲ್ಲ. ರಾತ್ರಿಯಲ್ಲಿ ನೆನ್ನೆಲ್ಲ ಸೀಟು ಹೊಡೆದಾಕೋಕ್ಕೆ ಪೊಲೀಸರು ನಮ್ಮನ್ನು ಅಡ್ಗಟ್ಕೊಂಡು ಅವ್ರು ಏನು ಅದರ್ ಕ್ಯಾಸ್ಟ್ ಅವ್ರು ಬಂದು ಇಲ್ಲಿ ಸೀಟು ಹೊಡೆದಾಕೋಕೆ ಅವರು ಪೊಲೀಸರೇ ಅವ್ರಿಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಮತ್ತು ಪುರಸಭೆ ಅಧಿಕಾರಿ ಚೀಫ್ ಆಫೀಸರು ಅವರು ಇದ್ದಾರೆ. ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ. ಇಲ್ಲಿ ನಮ್ಮ SC/STಗಳಿಗೆ ಯಾವುದೇ ಸಂಘ ಸಂಸ್ಥೆಗಳು ಸಪೋರ್ಟ್ ಇಲ್ಲ. ಪೊಲೀಸರು ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ. ಈ ಥರ ನಮ್ಮ ಜೀವನ ಇದೆ. SC/STಗಳ ಪರಿಸ್ಥಿತಿ. ಸಕಲೇಶಪುರದಲ್ಲಿ ಯಾರೂ ಸಹ ನಮಗೆ ಸಪೋರ್ಟ್ ಇಲ್ಲ. ಯಾವುದೇ ನ್ಯೂಸ್ ಚಾನಲ್ಗಳು ಬಂದಿಲ್ಲ. ಭಾರಿ ತೊಂದರೆ ಕೊಡ್ತಾಯಿದ್ದಾರೆ. ನಮ್ಮ ಸಕಲೇಶಪುರದಲ್ಲಿ ಎಲ್ಲರೂ ದುಡ್ಡು ಇಸ್ಕೊಂಡು ನಮಗೆ ಯಾರೂ ಸಪೋರ್ಟ್ ಕೊಡ್ತಾಯಿಲ್ಲ. ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ದಾರೆ. ಇನ್ನು ಇಲ್ಲಿ ರಾತ್ರಿ ಹೆಂಡತಿ ಮಕ್ಕಳಿಗೆಲ್ಲ ಏನೇನು ಆಗಿದೆ. ಸುಮಾರು ಜನ ಅಕ್ಕಂಗಿರಿಗೆಲ್ಲ ಕೈಗೆಲ್ಲ ಏಟು ಬಿದ್ದಿದೆ. ನಮ್ಮ ಜಾಗ ನಮಗೆ ಉಳಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ. ದುಡ್ಡಿರೋರಿಗೆ ಮಾತ್ರ ಕಾನೂನು. ಏನು ಸಂವಿಧಾನ ಬರೆದಿದೆ ಮುಖ್ಯವಾಗಿ ನೋಡಿ ತಿಳ್ಕೊಳ್ಳಿ. ಸಂವಿಧಾನ ಏನು ಬರೆದಿದೆ ಅದು ದುಡ್ಡಿರೋರಿಗೆ ಮಾತ್ರ, ದಲಿತರಿಗಲ್ಲ ಅಂತ ಅದೊಂದು ಮಾತು ಹೇಳ್ತೀನಿ. ಮತ್ತು ಸಿಮೆಂಟ್ ಮಂಜು ದಲಿತರ ಪರ ನಾಯಕ ಅಂತ ಏನು ಹೇಳಿದ್ದಾನೆ, ಮತ್ತು ಅವನ ಜಾತಿನೂ ಅದೇ, ಆದರೂ ಅವನು ನಮ್ಮ ಪರವಾಗಿಲ್ಲ. ಮುಖ್ಯವಾಗಿ ಸಿಮೆಂಟ್ ಮಂಜು, ಮುರಳಿ ಮೋಹನು, ಹಳೆ ಕೌನ್ಸಲರು ಮುಖೇಶ್ ಶೆಟ್ಟಿ, ರಾತ್ರಿ ಅಲ್ಲಿ ಬಂದಿರೋ ಕಳ್ಳರು ಮತ್ತು ರೌಡಿಜಾಮ್ ಮಾಡೋಕೆ ಬಂದಿದ್ದಾರೆ ಅವ್ರದ್ದೆಲ್ಲ ಮುಖೇಶ್ ಶೆಟ್ಟಿ. ಅವನು ಹೆಸರು ಹೇಳೋಗಿದ್ದಾರೆ ಮುಖೇಶ್ ಶೆಟ್ಟಿದು. ಅದೆಲ್ಲ ಪೂರ್ತಿ ಕೆಲವೊಂದು ವೀಡಿಯೋಗಳು ರಾತ್ರಿ ಮಾಡಿರೋ ವೀಡಿಯೋ ಎಲ್ಲ ಇದೆ, ಕೊಡ್ತೀವಿ ನಿಮಗೆ. ನೋಡಿ ಶೀಟ್ ಗೀಟೆಲ್ಲ ಹೊಡೆದಾಕಿದ್ದಾರೆ. ನೋಡಿ ಎಲ್ಲ ಶೀಟೆಲ್ಲ ಹೊಡೆದಾಕಿ ಟಾರ್ಪಲ್ ಇದಾಕಿ ಸುಟ್ಟಾಕಿರೋದು. ಸುಮಾರು ರಾಧ ಅಂತ ಮಾಡೋಕ್ಕೆ ಹೋಗಿದ್ದಾರೆ.